ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿದ್ದೀರಾ. ಬುರ್ಜ್ ಖಲೀಫಾ ಆಲ್ರೆಡಿ ನೋಡಿದ್ದೀರಿ. ಮತ್ತೆ ಯಾಕೆ ಬಂದಿರೋದು ಅಂದರೆ ನ್ಯೂ ಇಯರಲ್ಲಿ ಇಲ್ಲಿ ಫೈರ್ ವರ್ಕ್ ಮಾಡಿದ್ರಲ್ಲ 7 days ಸೊ ಇದು ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹೇಗಿರುತ್ತೆ ಏನು ಅಂತ ನೋಡೋಣ ಅಂತ ಬಂದಿದ್ವಿ. ಗೊಂಬೆ ವಿಸಿಟಿಂಗ್ ಬಂದಿದ್ದಾಳೆ, ಸೊ ಪ್ಲೇಸಸ್ ನೋಡೋದಕ್ಕೆ. ಸೊ ಅದಕ್ಕೆ ಅವಳನ್ನು ಕರ್ಕೊಬಂದಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಎಂಜಾಯ್ ದಿಸ್ ಡೇ. ಬನ್ನಿ, ನಾವೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ನಮ್ಮ ಫುಲ್ ಔಟ್ಫಿಟ್ ನಿಮಗೆ ತೋರಿಸ್ಬೇಕಲ್ವಾ, ತೋರಿಸ್ತೀವಿ. ಕೇಮ್ ಹಿಯರ್ ವಿತ್ ಅವರ್ ಫ್ರೆಂಡ್ ಗೊಂಬೆ. ಹೌ ಯು ಆರ್ ಫೀಲಿಂಗ್ ಬೇಬ್? ಆ್ಯಕ್ಚುಲಿ ದುಬೈ ವೆದರ್ ಇಸ್ ರಿಯಲಿ ಗುಡ್. ನಾವಿವಾಗ ದುಬೈ ಮಾಲ್ ಒಳಗಡೆ ಇದ್ದೀವಿ. ಸೊ ಇಲ್ಲಿ ನೋಡು, ಪ್ರಿನ್ಸಸ್ ಥರ ರೆಡಿಯಾಗಿ ಬಂದಿದ್ದಾಳೆ. ದುಬೈ ವೆದರ್ ಈಸ್ ವೆರಿ ವೆರಿ ಗುಡ್. ಅಂದರೆ ನಮ್ಮ ಬ್ಯಾಂಗ್ಳೂರ್ ವೆದರ್ ಇವಾಗ ಯಾವ ಥರ ಫೀಲ್ ಆಗ್ತಿದೆ, ಸೊ ಅದೇ ಥರನೇ ದುಬೈ ವೆದರ್ ಕೂಡ ಇದೆ. ತುಂಬ ಅಂದರೆ ತುಂಬಾ ಚಳಿ. ನಮ್ಮ ಔಟ್ಫಿಟ್ ನಾನು ಆಲ್ರೆಡಿ ಗೊಂಬೆ ಔಟ್ಫಿಟ್ ತೋರಿಸ್ದೆ, ನಂದು ತೋರಿಸಿಲ್ಲ ಪ್ಲೀಸ್. ಚೆನ್ನಾಗಿದೆಲ್ಲ, ಸೊ ಕ್ಲಾಸಿ. ಆ್ಯಕ್ಚುಲಿ ಇದು ನಾವು ತಿರುಪತಿಯಲ್ಲಿ ಇದು ನಾವು ತಿರುಪತಿಯಲ್ಲಿ ತೊಗೊಂಡಿದ್ದು. ಇದು ಬ್ರಾಸ್ಲೆಟ್, ಸೇಮ್ ಬ್ರಾಸ್ಲೆಟ್ ತೋರಿಸೆ. ಮಗು ಇದೆ ಕಣೆ, ಸೇಮ್ ಬ್ರಾಸ್ಲೆಟ್ ಇವಳ ಹತ್ರನೂ ಇದೆ ಆ್ಯಂಡ್ ನನ್ನ ಹತ್ರನೂ ಇದೆ. ತಿರುಪತಿಯಿಂದ ದುಬೈವರೆಗೂ ಬಂದಿದೆ ಬ್ರಾಸ್ಲೆಟ್. ಮುಂಚೆ ನನಗೆ ಯಾರಾದ್ರೂ ನೋಡ್ತಾರೆ ಅಂತ ವಿಡಿಯೋ ಮಾಡ್ತಾ ಇರಲಿಲ್ಲ, ಒಂಥರ ಭಯ ಆಗ್ತಿತ್ತು. ಬಟ್ ಇವಾಗ ಇವಳ ಜೊತೇಲಿದ್ದಾಳೆ ಅಂತ ಇಷ್ಟು ಫಿಯರ್ಲೆಸ್ಸಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನೋ ಒಂಥರ ಫೀಲ್ ಆಗ್ತಿತ್ತು ಅವಾಗ. ಇವಾಗ ಇವಳು ಬಂದಿದ್ದಾಳಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ದುಬೈ ಮಾಲ್ ಒಳಗಡೆಯಿಂದನೇ ನಾವು ಬುರ್ಜ್ ಖಲೀಫಾ ಹತ್ರ ಹೋಗಬೇಕು. ಸೊ ಹೋಗ್ತಾ ಇದ್ದೀವಿ, ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಇಷ್ಟು ಕ್ರೌಡ್ ಇದೆ. ನಾಟ್ ಎವ್ರಿಬಡಿ ಇನ್ ದುಬೈ. ಡೋಂಟ್ ಕಮ್ ಎವ್ರಿವನ್ ಟು ದುಬೈ. ಓ ಮೈ ಗಾಡ್, ದಿಸ್ ಕ್ರೌಡ್.
ಫೈನಲಿ ನಾವು ನೋಡಿದ್ದಾಯಿತು. ಟು ರಶ್ ಅಂದರೆ ರಶ್ ಬೇರೆ ಆಟ ಬಂತ. ಹೆಂಗೆ ಜನ ನೋಡ್ತಾ ಇದ್ದಾರೆ ಅಂದರೆ ಮಾಲ್ ಒಳಗಡೆಯಿಂದನೂ ನೋಡ್ತಾ ಇದ್ದಾರೆ, ರೆಸಿಡೆನ್ಸಸ್ ಇಂದ ಕೂಡ ನೋಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ವಿ ಎಂಜಾಯ್ಡ್ ಆ್ಯಕ್ಚುಲಿ. ಐ ಮೀನ್ ಅದೆಲ್ಲ ನಾನು ಬ್ಲಾಗಲ್ಲಿ ಹಾಕ್ತೀನಿ ನೋಡಿ. ನಾನು ಬಂದಾಗಿಂದ ಇದನ್ನೆಲ್ಲ ನೋಡಿಲ್ಲ. ಸೊ ಐ ಮೀನ್ ನನಗೂ ನೋಡಿ ತುಂಬ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಟು ಯು ರೈಟ್. ಸೂಪರ್ ಆಯಿತು, ಚೆನ್ನಾಗಿತ್ತು. ಇನ್ನೊಂದು ಸರಿ ಏನೋ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್. ನೋಡಿ ಎಲ್ಲ ಶೋ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರನ್ನ ತೋರಿಸ್ಬಿಟ್ಟು ಅದಕ್ಕೆ ಅದು ಪೋಸ್ ಬೇರೆ ಕೊಡ್ತಾ ಇದ್ದಾರೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಕೂಲ್ ಆಗಿದೆ ಅಲ್ವಾ? ಕೂಲ್. ಸ್ಟಾರ್ಟ್ ಆಗಲ್ಲ ಅನ್ಸುತ್ತೆ. ಎಷ್ಟು ರಶ್ ಇದೆ. Come to Dubai, but not everyone. ಅಯ್ಯೋ ದೇವ್ರೆ, ಎಷ್ಟು ರಶ್ ಇದ್ದಾರೆ. ಹೋಗ್ತಾ ಇದ್ದೀವಿ, ಆ ಕಡೆಗೆ ಹೋಗಿ ಫೋಟೋ ಹಿಡ್ಕೋಬೇಕು ಅಂದ್ರೆ ತುಂಬ ಆ್ಯಕ್ಚುಲಿ ಈ ಟೈಮ ಇರೋದು ಜನ ಇದ್ದಾರೆ ಅಂತ ನಾವು ಆ ಕಡೆಯಿಂದ ಈ ಕಡೆ ಬರೋದು. ಫೋಟೋಶೂಟ್ ಆಯಿತು ಆ್ಯಂಡ್ ಎಲ್ಲ ನೋಡಿದ್ದಾಯಿತು. ಶೀಲ್ಸ್ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ಚೆನ್ನಾಗಿದೆ ಅಂತ ಹಾಕೊಂಡ್ಬಂದ್ವಿ. ಅಷ್ಟೇ ಇದೆ ಹೀಲ್ಸ್ ನೋಡ್ತಿರ್ಬೋದು. ಟೂ ಹೈ. ಅವಳು ಅದೇ ಹಾಕೊಂಡ್ಬಂದಿರೋದು. ಇಬ್ಬರಿಗೂ ಕಾಲು ನೋವ್ತಿದೆ. ಸೊ ಎಲ್ಲ ಮುಗೀತು. ಕಾಲು ನೋವು ಅಂತ ಮತ್ತೆ ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು. ಮತ್ತೆ ಸಿಗ್ತೀವಿ, ಊಟಕ್ಕೆ ಹೋಗ್ಬೇಕು, ಹೊಟ್ಟೆ ಹಸಿತಾ ಇದೆ. ಸೊ ಅಲ್ಲಿ ಸಿಗ್ತೀವಿ ನಿಮಗೆ. ಜಸ್ಟ್ ನಾವು ವಿ ಕೇಮ್ ಟು ಮೇಘನಾ ಫುಡ್ಸ್. ಮೇಘನಾ ಬಿರಿಯಾನಿಗೆ ಬಂದಿದ್ದೀವಿ. ನಾನು ಒಂದು ಸರಿನೂ ಟ್ರೈ ಮಾಡಿಲ್ಲ ಆ್ಯಕ್ಚುಲಿ ಮೇಘನಾ ಬಿರಿಯಾನಿನ. ಮೇಘನಾ ಅಂತ ಹೆಸರಿಟ್ಕೊಂಡು ಮೇಘನಾ ಬಿರಿಯಾನಿನೇ ಟ್ರೈ ಮಾಡಿಲ್ಲ. ಸೊ ಇವತ್ತು ತಿನ್ನೋಣ ಅಂತ ಬಂದಿದ್ವಿ. ಆ್ಯಕ್ಚುಲಿ ಈ ಹೋಟೆಲ್ಗೆ ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು. ಫಸ್ಟ್ ಟೈಮ್ ಬಂದಾಗ ಕ್ಲೋಸ್ ಮಾಡಿದರು, ಸೊ ತಿನ್ನೋಕ್ಕಾಗಲಿಲ್ಲ. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್ ಆ್ಯಂಡ್ ಐ ಆಮ್ ಟೇಸ್ಟಿಂಗ್ ಇಟ್ ನಾವು. ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳ್ತೀನಿ. ಆಫ್ಟರ್ 48 days ಐ ಆಮ್ ಹ್ಯಾವಿಂಗ್ ಚಿಕನ್, ನಾನ್ ವೆಜ್, ಎವ್ರಿಥಿಂಗ್.